ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದ ಜಟಾಪಟಿ ಮುನ್ನೆಲೆಗೆ ಬರ್ತಾ ಇದೆ. ಹಲವು ನಿರ್ಧಾರಗಳ ವಿಚಾರವಾಗಿ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ. ಈಗಾಗಲೇ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಮಹತ್ವದ 3 ನಿರ್ಣಯಗಳ ಸಾಧ್ಯತೆ ಅಧಿಕವಾಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ, ಎಸ್ಸಿಪಿ ಟಿಎಸ್ಪಿ ಹಣ ಮೀಸಲಿಡಲು ಒತ್ತಾಯ, ಇವತ್ತೇ ಸದನದಲ್ಲಿ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡುವ ನಿರ್ಧಾರ. ಈ 3 ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಅಣಿಯಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸೋದು, ಎಸ್ಸಿಪಿ ಟಿಎಸ್ಪಿ ಹಣ ಮೀಸಲಿಡಲು ಒತ್ತಾಯ ಮಾಡೋದು, ಅದರ ಕುರಿತಂತೆ ಒಂದು ನಿರ್ಣಯ. ಇನ್ನು ಮತ್ತೊಂದು ಕಡೆ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡುವಂತಹ ನಿರ್ಣಯ. ಈ 3 ವಿಚಾರವಾಗಿ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಿಂದಲೂ ಕೂಡ ಸಿದ್ದತೆಯನ್ನ ಮಾಡಿಕೊಂಡಿದೆ. ವಿರೋಧ ಪಕ್ಷ ಇದಕ್ಕೆ ಯಾವ ಮಟ್ಟಿಗೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ, ಸರ್ಕಾರದ ಈ ನಡೆಗೆ ವಿರೋಧ ಪಕ್ಷ ಏನ್ ಹೇಳುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಕಾಂಗ್ರೆಸ್ನ ವಿರುದ್ಧ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ಪೆಷಲಿ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರವನ್ನ ಅವರು ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ತುಘಲಕ್ ದರ್ಬಾರ್ಗೆ ವಿರೋಧ ಇದೆ. ವಿಪಕ್ಷಗಳ ಕಣ್ಣು ತಪ್ಪಿಸಿ ಬಿಲ್ ಜಾರಿಗೆ ತಂದಿದೆ. ಕದ್ದು ಮುಚ್ಚಿ ಮುಸ್ಲಿಂ ಮೀಸಲಾತಿ ಬಿಲ್ ಅನ್ನ ಮಂಡಿಸಿದೆ. ಸದನದ ಒಳಗೆ ಹೊರಗೆ ನ್ಯಾಯಾಲಯದಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದು ಕಾಣ್ತಾ ಇದೆ, ಇದು ಸಲ್ಲ ಅಂತ ಹೇಳಿರೋದು. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದ ಬಿಲ್ ಅನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ತುಘಲಕ್ ದರ್ಬಾರ್ ಏನೋ ಇದೆ. ಸಿದ್ದರಾಮಯ್ಯನವರ ತುಘಲಕ್ ದರ್ಬಾರ್ ಅನ್ನ ನಾವು ಇದನ್ನು ಸ್ಪಷ್ಟವಾಗಿ ನಾವು ವಿರೋಧಿಸುತ್ತೇವೆ. ಸದನದ ಒಳಗಡೆನೂ ಕೂಡ ವಿರೋಧಿಸುತ್ತೇವೆ, ಸದನದ ಹೊರಗಡೆನೂ ಕೂಡ ವಿರೋಧಿಸುತ್ತೇವೆ. ಅಷ್ಟೇ ಅಲ್ಲ, ಈ ಸಿಚುಯೇಷನ್ ಡಿಮಾಂಡ್ಸ್ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಲಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ಸದನದಲ್ಲಿ ಕದ್ದು ಮುಚ್ಚಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ, ಕದ್ದು ಮುಚ್ಚಿ ಮಾಡಿದ್ದಾರೆ. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದ ಬಿಲ್ ಅನ್ನು ತಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಹಲವು ವಿಚಾರವಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವಿಪಕ್ಷ ವ್ಯಕ್ತಪಡಿಸ್ತಾ ಇರೋದು. ಅದರಲ್ಲಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ 3 ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಆಡಳಿತ ರೆಡಿಯಾಗಿರೋದು. ಇದನ್ನ ಯಾವ ರೀತಿ ಬಿಜೆಪಿ ನೋಡ್ತಾ ಇದೆ, ಏನ್ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರೀಪಾದ್, 3 ನಿರ್ಣಯಗಳನ್ನು ಇವತ್ತು ರಾಜ್ಯ ಸರ್ಕಾರ ಪ್ರಮುಖವಾಗಿ ಪಾಸ್ ಮಾಡತಕ್ಕಂಥದ್ದು. ಅದು ವಿಧಾನಸಭೆಯಲ್ಲಿ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಬಿಜೆಪಿ ಕೂಡ ಇದಕ್ಕೆ ಅಪೋಸ್ ಮಾಡುವಂತದ್ದು. ಮೊದಲನೇದಾಗಿ ದೇಶದಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗ ಎಷ್ಟಿದೆ ಅವರಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಸರಿಸಮನಾಗಿ ಮೀಸಲಿಡಬೇಕು ಅನ್ನುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯಾಗಿ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಮೀಸಲಿಡಲಾಗ್ತಾ ಇದೆ, ಕೇವಲ 3 ರಾಜ್ಯದಲ್ಲಿ ಈ ತರದ ಜಾರಿಗೆ ಇರತಕ್ಕಂಥ ವ್ಯವಸ್ಥೆ. ಅದನ್ನ ಕೇಂದ್ರ ಸರ್ಕಾರ ಕೂಡ ಈ ಒಂದು ಅನುದಾನವನ್ನು ಇಡುವ ಮೂಲಕ ಹಿಂದುಳಿದ ವರ್ಗಗಳಿಗೆ ಒಂದು ಅವಕಾಶವನ್ನ ಮತ್ತು ಅನುದಾನವನ್ನ ಕೊಡಬೇಕು, ಅವರು ಸಬಲರಾಗಕ್ಕೆ ಅನ್ನುವಂಥದ್ದು. ಈ ಮೂಲಕ ಒಂದು ರೀತಿಯಲ್ಲಿ ರಾಜಕೀಯ ದಾಳವನ್ನ ಉರುಳಿಸತಕ್ಕಂಥದ್ದು. ಈಗಾಗಲೇ ಮತ್ತು ವಕ್ಫ್ ಆಸ್ತಿಗಳನ್ನ ಏನು ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಲ್ ಅನ್ನ ಮಂಡಿಸಿರ್ತಕ್ಕಂಥದ್ದು ಕೇಂದ್ರದಲ್ಲಿ, ಅದನ್ನ ವಾಪಸ್ ಪಡಿಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಕೂಡ ಇವತ್ತು ಸಭೆಯಲ್ಲಿ ಪಾಸ್ ಮಾಡತಕ್ಕಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಈ ವೇಳೆ ಕೂಡ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಅಪೋಸ್ ಮಾಡತಕ್ಕಂಥದ್ದು ಮತ್ತು ತೀವ್ರವಾದಂತಹ ಗದ್ದಲ ಸದನದಲ್ಲಿ ಆಗ್ತಕ್ಕಂಥದ್ದು. ಯಾಕಂದ್ರೆ ನೀವು ನಿರ್ಣಯ
ನಿರ್ಣಯವನ್ನು ಹೇಳಬಹುದು, ಆದ್ರೆ ಅದಕ್ಕೆ ಒತ್ತಡ ಅಂತೂ ಹಾಕಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೆಜಾರಿಟಿ ಇರೋ ಕಾರಣಕ್ಕಾಗಿ ಅವರು ಯಾವ ಬೇಕಾದಂತ ಕಾನೂನುಗಳನ್ನು ಮಾಡ್ಕೊಳ್ಳಕ್ಕೆ ಅವರಿಗೆ ಹಕ್ಕಿದೆ. ಇದರ ಜೊತೆ ಯುಜಿಸಿದು ಇನ್ನೊಂದು ನಿರ್ಣಯವನ್ನ ಇದೆ. ಈ 3 ನಿರ್ಣಯಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಒಂದು ಲೆಕ್ಕದಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತದ್ದು ಮತ್ತು ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನ ಮಾಡೋಕೆ ಹೊರಟಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಇವತ್ತು ಸಫಲ ಆಗುತ್ತೆ ಅನ್ನುವಂಥದ್ದು ಒಂದು ಮೆಜಾರಿಟಿ ಅಂತೂ ರಾಜ್ಯ ಸರ್ಕಾರಕ್ಕಿದೆ. ಅದ್ರ ಹೊರತುಪಡಿಸಿಯೂ ಕೂಡ ಸದನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ಜೋರಾಗುವಂತ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಮುಸ್ಲಿಂ ಮೀಸಲಾತಿ ಬಿಲ್ ಕೂಡ ಇವತ್ತು ಪರ್ಯಾಲೋಚನೆ ಇರೋದ್ರಿಂದ ಇದು ಕೂಡ ಸದನದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗ್ತಕ್ಕಂತಹ ಎಲ್ಲಾ ಬೆಳವಣಿಗೆಗಳು ಇವತ್ತು ಆಗುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ಬಿಜೆಪಿ ಸದಸ್ಯರು ಎಲ್ಲಿ ಹೋಗದೆ ಇವತ್ತು ಸದನದ ಒಳಗಡೆನೆ ಕೂತ್ಕೊಂಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ. ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದ ಜಟಾಪಟಿ ಮುನ್ನೆಲೆಗೆ ಬರ್ತಾ ಇದೆ. ಹಲವು ನಿರ್ಧಾರಗಳ ವಿಚಾರವಾಗಿ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ. ಈಗಾಗಲೇ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಮಹತ್ವದ 3 ನಿರ್ಣಯಗಳ ಸಾಧ್ಯತೆ ಅಧಿಕವಾಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ, ಎಸ್ಸಿಪಿ ಟಿಎಸ್ಪಿ ಹಣ ಮೀಸಲಿಡಲು ಒತ್ತಾಯ, ಇವತ್ತೇ ಸದನದಲ್ಲಿ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡುವ ನಿರ್ಧಾರ. ಈ 3 ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಅಣಿಯಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸೋದು, ಎಸ್ಸಿಪಿ ಟಿಎಸ್ಪಿ ಹಣ ಮೀಸಲಿಡಲು ಒತ್ತಾಯ ಮಾಡೋದು, ಅದರ ಕುರಿತಂತೆ ಒಂದು ನಿರ್ಣಯ. ಇನ್ನು ಮತ್ತೊಂದು ಕಡೆ ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡುವಂತಹ ನಿರ್ಣಯ. ಈ 3 ವಿಚಾರವಾಗಿ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಿಂದಲೂ ಕೂಡ ಸಿದ್ದತೆಯನ್ನ ಮಾಡಿಕೊಂಡಿದೆ. ವಿರೋಧ ಪಕ್ಷ ಇದಕ್ಕೆ ಯಾವ ಮಟ್ಟಿಗೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ, ಸರ್ಕಾರದ ಈ ನಡೆಗೆ ವಿರೋಧ ಪಕ್ಷ ಏನ್ ಹೇಳುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಕಾಂಗ್ರೆಸ್ನ ವಿರುದ್ಧ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್ಪೆಷಲಿ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರವನ್ನ ಅವರು ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ತುಘಲಕ್ ದರ್ಬಾರ್ಗೆ ವಿರೋಧ ಇದೆ, ವಿಪಕ್ಷಗಳ ಕಣ್ಣು ತಪ್ಪಿಸಿ ಬಿಲ್ ಜಾರಿಗೆ ತಂದಿದೆ, ಕದ್ದು ಮುಚ್ಚಿ ಮುಸ್ಲಿಂ ಮೀಸಲಾತಿ ಬಿಲ್ ಅನ್ನ ಮಂಡಿಸಿದೆ. ಸದನದ ಒಳಗೆ ಹೊರಗೆ ನ್ಯಾಯಾಲಯದಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇರೋದು ಕಾಣ್ತಾ ಇದೆ, ಇದು ಸಲ್ಲ ಅಂತ ಹೇಳಿರೋದು. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದ ಬಿಲ್ ಅನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ